ಹೈಕಮಾಂಡ್ ತಿಳ್ಕೊಂಡಷ್ಟ ಸುಲಭಲ್ಲ ಸರಳ ಅಲ್ಲ. ಎಲ್ಲ ನೆಲೆಗಟ್ಟಲೆ ಈಗೇನು ನಡೀತಾ ಇದೆ ಈ ಒಂದು ಕುರ್ಚಿ ಅದರ ಬದಲ ಅನ್ನುವಂಥದ್ದು ಇಲ್ಲಿವರೆಗೆ ನಡೆದಂಥ ಘಟನೆಗಳಿಂದ DKC ಮತ್ತು ಸಿದ್ದರಾಮಯ್ಯಕ್ಕೆ ಹೊಂದಾಣಿಕೆ ಅದಪ್ಪ ಅನ್ನುವಂಥದ್ದಿತ್ತು. ಬಟ್ ಅದು ಒಳಗೆ ನಿಮಗೆ ಗೊತ್ತದ ಯಾವ ರೀತಿಯಾಗಿ DKC ಅವರಿಗೆ CM ಪೋಸ್ಟ್ ಬಿಡಬೇಕಾದ್ರೆ ಎಷ್ಟೊಂದು ತೊಂದರೆ ಕೊಟ್ಟರು ಸಿದ್ದರಾಮಯ್ಯರು ಅಂತೇಳಿ. DKC ಮಾಡೋದ್ರಲ್ಲಿ ಎಲ್ಲೋ ಮೂಲಲ್ಲೂ ಅವರಲ್ಲೂ ಅಸಮಾಧಾನ ಅದ. ಸಿದ್ದರಾಮಯ್ಯನವರಿಗೂ ಇನ್ನೊಂದು 2 ವರ್ಷ ಇರ್ತೀನಪ್ಪ ನಾನು ಮುಂದೆ ಅವ್ರಿಗೆ ಬಿಟ್ಟು ಕೊಡ್ತಿದ್ನಿ ಅನ್ನುವಂಥ ಅಸಮಾಧಾನ ಅವರಲ್ಲೂ ಅದ. ಹೀಗಾಗಿ ಇದು ಎರಡೂ ಈಗೇನು ಈಗೋ ಹತ್ತಿರಲ್ಲ ನಾವು ಅಹಂಕಾರ ಹತ್ತಿರೋ ಮತ್ತೇನು ಹತ್ತಿರೋ ಆ ತಿಕ್ಕಾಡದಿಂದ ಕಾಂಗ್ರೆಸ್ ಹೊಡೆದು ಬೀಳ್ತದನ ಅನ್ನುವಂಥದ್ದು. ಇನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ತದೆ ಅನ್ನುವಂಥದ್ದು ಅದು ಸಹಿತ ಅಷ್ಟು ಮುಖ್ಯ ಅದ. ಆದರೆ ಈಗಿನ ಮಟ್ಟಿಗೆ ಹೈಕಮಾಂಡ್ DKC ಅವ್ರಿಗೆ ಸಪೋರ್ಟ್ ಮಾಡುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ನೋಡಿ ಏನಾಗ್ತದೆ, ಸಿದ್ದರಾಮಯ್ಯ ಇದನ್ನು ಸುಲಭಕ್ಕೆ ಬಿಟ್ಟು ಕೊಡ್ತಾರಾ ಅನ್ನೋದು ಪ್ರಶ್ನೆನೂ ಅದ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.